ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇಷ್ಟೊಂದು ತುಂಬ ದಿನ ಆಗಿತ್ತು ವಿಡಿಯೋ ಮಾಡೋದು ಮೇಲೆ ಇವತ್ತು ಬೆಳಗ್ಗೆ ವಿಡಿಯೋ ಮಾಡೋ ಅಂತ ಬಂದಿದ್ದೀನಿ. ಸೊ ವಿಷಯ ಏನು ಅಂದರೆ ಇವತ್ತು ನಾನು ಒಂದು ಸ್ಪೆಷಲ್ಲಾಗಿ ಡೆಸರ್ಟ್ನ ಮಾಡ್ತಾಯಿದ್ದೀನಿ. ಸೊ ಏನು ಆ ಡೆಸರ್ಟು ಏನು ಅಂತೆಲ್ಲ ಒಳಗಡೆ ಹೋಗಿ ಹೇಳ್ತೀನಿ. ಸೊ ತುಂಬ ಲೇಟ್ ಆಗಿದೆ ವಿಡಿಯೋ, ಎಷ್ಟೊಂದು ದಿನ ಆಗಿದೆ ಹಾಕಿ, ಒಂದು ಶಾರ್ಟ್ ವಿಡಿಯೋ ಅಷ್ಟೇ ಹಾಕಿತ್ತು. ಸೊ ಇನ್ನು ಡೈಲಿ ಕುಕಿಂಗ್ ರೆಸಿಪೀಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಸೊ ಬೆಳಗ್ಗೆ ಎದ್ದಿದ್ದೀನಿ, ಇನ್ನೂ ಮಕ್ಕಳನ್ನ ತೊಳೆದಿಲ್ಲ. ಸೊ ಫಸ್ಟ್ ವಿಡಿಯೋ ಮಾಡೋಣ ಅಂತ ಜ್ಞಾಪನ ಬಂತು. ಸೊ ಬನ್ನಿ ತೋರಿಸ್ತೀನಿ ಏನು ಮಾಡ್ತಾ ಇದ್ದೀವಿ ಇವತ್ತು ಅಂತ. ಬನ್ನಿ ಏನು ಅಂದರೆ ಇವತ್ತು ನಾವು ಮಾಡ್ತಿರೋದು ಕಾಲಾಕಂಡ್ ಅಂದರೆ ಮಿಲ್ಕ್ ಕೇಕ್ ಅಂತ. ಸೊ ಮಿಲ್ಕ್ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನೋ ನೆನ್ನೆ ಮೊನ್ನೆ ಎಲ್ಲ ಅಡುಗೆ ಮಾಡೋಕ್ಕೆ ಬಂದವ್ರು ನಮಗೆ ಹೇಳ್ಕೊಡ್ತಾರೆ ಹಂಗೆ ಐತಿ ಹಿಂಗೈತಿ ಅಂತ. ಸೊ ಇವತ್ತು ನಾನು ಹಾಕ್ತಿರೋ ಚಾಲೆಂಜ್ ಒಂದು ಒಳ್ಳೆ ಡೆಸರ್ಟ್ ಮಾಡೋಕ್ಕೆ. ನೀವು ಯಾರು ನನಗೆ ಹೇಳಿದ್ರಿ ಅವರು. ಸೊ ಅದಕ್ಕೆ ಫಸ್ಟು ನಾವೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಅಂದರೆ ಒಂದು ಫಸ್ಟು ನೀವು ತೊಗೊಬೇಕಾಗಿರುವಂಥದ್ದು ಫ್ಯಾಟ್ ಮಿಲ್ಕ್. ಸೊ ಹಾಫ್ ಲೀಟ್ರ್ 35 ರುಪೀಸ್ ಇದೆ, ನೀವು ಹೋಗಿ ಚೆಕ್ ಮಾಡಿ. 1 ಲೀಟ್ರ್ ತೊಗೊಳ್ಳಿ. 1 ಲೀಟ್ರನ್ನ ಈ ಥರ ಒಂದು ಪ್ಯಾನಲ್ಗೆ ಹಾಕ್ಕೊಂಡು ಅದನ್ನು ಬಿಸಿ ಮಾಡೋಕ್ಕೆ ಮಡಗಿ. ಸೊ ಏನು ಅಂದರೆ ನೀವು ಮಡಗಿರುವಂತಹ 1 ಲೀಟ್ರ್ ಹಾಲು ಅರ್ಧ ಲೀಟ್ರ್ ಹಾಲಾಗೋವರೆಗೂ ಅದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಬರ್ನ್ ಮಾಡ್ತೀರಿ. ಸೊ ಆಗ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ನಾನು ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಹೊತ್ತಾದಮೇಲೆ ಅರ್ಧ ಕಮ್ಮಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಸೊ ಹಾಗೆ ನೋಡ್ತಾ ಇರಿ. ಈಗ ನೋಡ್ತಾ ಇದ್ದೀರಲ್ಲ, ಹಾಗೆ ನೀವು ಅದನ್ನು ಏನು ಹೇಳಿದೆ ಅದರ ಅರ್ಧರಷ್ಟು ಬರೋವರೆಗೂ ಸೊ ನೀವು ಈ ಥರ ಹಂಗೆ ಮಾಡ್ತಾಯಿರಿ. ಸೊ ಈಗ ನೋಡಿ ನಾನು ಸ್ವಲ್ಪ ಅರ್ಧಷ್ಟು ಆಗಿದೆ. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ನೀವು 1 ರಿಂದ 2 ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣ, ಒಂದು ಲೆಮನ್ ಜ್ಯೂಸ್ನ ಇದ್ರೊಳಗೆ ಹಾಕಬೇಕು. ಸೊ ಬನ್ನಿ ಹೇಳ್ತೀನಿ ಹೆಂಗೆ ಹಾಕೋದು ಅಂತ. ನಿಂಬೆಹಣ್ಣು ತೊಗೊಂಡು ಸೊ ಇದನ್ನು ಇದ್ರೊಳಗೆ ಒಂದು 2-3 ಡ್ರಾಪ್ಸ್ ಅಷ್ಟು ಹಾಕಿ, ಇಷ್ಟೇ ಸಾಕು. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಮಿಲ್ಕು ಅದು ಸ್ಮೆಲ್ಲು ಆ್ಯಂಡ್ ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಅದನ್ನು ಹಾಕ್ತಾದ್ಮೇಲೆ ಸೊ ಹಾಲು ಒಡ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ ಈಗ. ಹಾಗೆ ಈಗೇನು ಮಾಡಬೇಕು ಅಂದರೆ ನಿಮ್ಮದು ಈ ಥರ ಕೈ ತೊಗೊಂಡು ತುಂಬ ಅದು ಸೂಕ್ಷ್ಮವಾಗಿ ಹಿಂಗೆ ತಿರುಗಿಸ್ತಾನೆ ಇರಬೇಕು. ವೈ ಬಿಕಾಸ್ ಅದು ಫುಲ್ಲು ಸ್ಪ್ರೆಡ್ ಆದರೆ ಹಾಲಿಗೆ ಸೊ ನಿಮಗೆ ಅದು ಒಡ್ಕೊಂಡಾಗ ಅದೊಂದು ಟೇಸ್ಟಿ ಆ್ಯಂಡ್ ಅದು ಸ್ಪಾಂಜಿ ಥರ ಬರುತ್ತಲ್ಲ, ಅದು ಮೇಯ್ನ್ ಇಂಪಾರ್ಟೆಂಟು ಇಂಗ್ರೀಡಿಯೆಂಟ್ಸ್ಗೆ. ಸೊ ನೋಡೋಣ ಬನ್ನಿ, ಮಿಲ್ಕ್ ಕೇಕ್ ಮಾಡೋಕೆ ಅದೇ ಮೇಯ್ನು, ಪಾಲಕಡ್. ಸೊ ಹಾಗೆ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಹೀಗೆ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ, ಹಂಗೆ ನೋಡ್ತಾ ಇರಿ. ಅದೆಲ್ಲ ಈ ಥರ ಏನೋ ಒಂದು ಕನ್ಸಿಸ್ಟೆಂಟ್ ಲೆವೆಲಿಗೆ ಬರುತ್ತೋ ಸೊ ಅದೊಂಥರ ಹೊಡೆದೋಗಿರೋ ಅಲ್ಲಿ ನಿಮಗೆ ಫೀಲ್ ಆಗುತ್ತೋ. ಸೊ ನಾನು ಮಕ್ಕರಾಗಿರೆಲ್ಲ ಚೆಲ್ಬಿಟ್ಟಿನಿ ಸ್ವಲ್ಪ. ಸೊ ಈ ಥರ ಫೀಲ್ ಆದಾಗ ಏನು ಮಾಡ್ತೀರ ಅಂದಾಗ ನೀವು ಇದಕ್ಕೆ ಒಂದು 2-3 ಟೇಬಲ್ಸ್ ಕಪ್, ಒಂದು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿ. ಸೊ ನಾನು ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ. ಸೊ ಅದರೊಳಗೆ ಒಂದಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ಮೇಲೆ ಅದನ್ನು ಹಾಗೆ ರಬ್ ಮಾಡ್ತಾಯಿರಿ. ಸೊ ದಟ್ ಆವಾಗ ನಿಮಗೆ ಅದು ಆ ಪ್ಯಾನಲ್ಲೇ ಅದೊಂಥರ ಕಚ್ಕೊಳ್ಳಲ್ಲ. ಸೊ ಆಗ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ಮೇಯ್ನ್ ಏನು ಅಂದರೆ ಈ ಥರ ಹಾಕಿದ್ಮೇಲೆ ಅದನ್ನು ಪ್ಯಾನಲ್ಲಿ ರಬ್ ಮಾಡ್ತಾನೇ ಇರಬೇಕು. ಸೊ ಇಲ್ಲ ಅಂದರೆ ಅದು ಹಾಳಾಗುತ್ತೆ. ಸೊ ಈ ಥರ ಮಾಡಿದ್ಮೇಲೆ ಏನು ಮಾಡಿ, ಅದು ಫುಲ್ಲು ಒಂದು ಸ್ಪಾಂಜಿ ಲೆವೆಲ್ ಬರೋವರೆಗೂ ವೆಯ್ಟ್ ಮಾಡಿ. ಇದು ನಾನು ಫ್ಯಾಟ್ ಇಲ್ದೋಗಿರೋ ಮಿಲ್ಕ್ ತೊಗೊಂಡಿರೋ ಕಾರಣ ಸೊ ಇದನ್ನು ಸ್ವಲ್ಪ ಇದನ್ನು ಮಾಡಿದೆ. ಸೊ ಮಿಲ್ಕೆಲ್ಲ ಒಂದು ಬಾಯ್ಲ್ ಮಾಡಿಕೊಂಡು ಅದನ್ನು ಸಪ್ರೇಟ್ ಮಾಡಿದೆ. ಸೊ ಈಗ ಇದಕ್ಕೇನು ಅಂದರೆ ನೋಡ್ತಾ ಇದ್ದೀರಲ್ಲ, ಈ ಥರ ನೀವು ಕ್ಲೀನಾಗಿ ಈ ಥರ ಮಾಡ್ತಾನೆ ಇರಬೇಕು. ಸೊ ಇಲ್ಲಿ ಸ್ವಲ್ಪ ಸಣ್ಣ ಒಂದು ಕ್ವಾಂಟಿಟಿಯಲ್ಲಿದೆ, ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಗೊತ್ತಾಗ್ಬಿಡುತ್ತೆ ಹೆಂಗೆ ಮಾಡ್ತಾಯಿದ್ದೀನಿ ಅಂತ. ಸೊ ಅದು ಪ್ಯಾನಲ್ಗೆ ಅಂಟ್ಕೊಬಾರ್ದು. ಸೊ ಈ ಥರ ಆಗಬೇಕಾದ್ರೆ ಏನು ಮಾಡಬೇಕು, ನೀವು ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಇದಕ್ಕೆ 2-3 ಟೇಬಲ್ಸ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿ. ಸೊ ಅದೇ ಮೇಯ್ನ್ ಇಂಗ್ರೀಡಿಯೆಂಟ್ಸು ಮಿಲ್ಕ್ ಕೇಕ್ ಮಾಡೋಕ್ಕೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ಬರುತ್ತೆ. ಇನ್ನೂ ಜಾಸ್ತಿ ಬರುತ್ತೆ ನೀವು ಏನಾದರೂ ಫ್ಯಾಟ್ ಮಿಲ್ಕ್ ತೊಗೊಂಡ್ರೆ. ಸೊ ಅದೊಂದು 35 ರುಪೀಸ್ ಇರ್ಬೋದು, ಹಾಫ್ ಲೀಟ್ರ್ ಹೇಳ್ದಂಗೆ. ಸೊ ಅದನ್ನು ತೊಗೊಂಡು ಮಾಡಿ. ಸೊ ಈ ಥರ ಒಂದು ಮಾಡ್ತಾ ಸಕ್ಕರೆ ಹಾಕಾದ್ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಕನ್ಸಿಸ್ಟೆಂಟ್ ಲೆವೆಲ್ಗೆ ಬರುತ್ತೆ. ನೋಡ್ತಾ ಇರಲ್ಲ, ಈ ಥರ ಬರುತ್ತೆ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಇದಕ್ಕೆ ನೀವು ಹಾಕಬೇಕಾಗಿರುವಂತಹ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಬಂತು ತುಪ್ಪ ಹಾಕಿ. ಸೊ ಈಗ ನೋಡ್ತಾ ಇದೆಯಲ್ಲ, ನಾನು ಒಂದು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಸೊ ಇದು ಮಿಕ್ಸ್ ಮಾಡೋದ್ರಿಂದ ಆ ಟೇಸ್ಟ್ ಏನಿರುತ್ತೆ ನಿಮಗೆ ಬಾಯಿಗೆ ಸಿಗುತ್ತೆ ತಿಂತಾಯಿದ್ರೆ. ಸೊ ತುಪ್ಪ ಹಾಕಿದ್ಮೇಲೆ ಅದೇನಾಗುತ್ತೆ, ಬ್ರೌನ್ ಕಲರ್ವರೆಗೂ ಈ ಥರ ಮಿಕ್ಸ್ ಮಾಡಿ. ಸೊ ನೆಕ್ಸ್ಟ್ ಹೇಳ್ತೀನಿ ಏನು ಮಾಡಬೇಕು. ತುಪ್ಪ ಹಾಕೋದ್ಮೇಲೆ ಇದು ಗೋಲ್ಡನ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಪ್ಯಾನಿಂದ ಈ ಥರ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮದು ಫೈನಲ್ ಆಗಿ ಇನ್ನೊಂದು 3-5 ಮಿನಿಟ್ಸಲ್ಲಿ ಮುಗಿದೋಗುತ್ತೆ. ಸೊ ಈ ಥರ ಆದಮೇಲೆ ಸ್ವಲ್ಪ ಇನ್ನೂ ಗೋಲ್ಡನ್ ಕಲರ್ ಬರ್ತಾಯಿದೆ. ಈಗ ಬರ್ತಾಯಿದೆ, ಆಲ್ಮೋಸ್ಟ್ ಬಂದಿದೆ. ಸೊ ಇದಾದಮೇಲೆ ನೆಕ್ಸ್ಟು ಗೋಲ್ಡನ್ ಕಲರ್ ಬಂದಾಗ ಇದನ್ನು ಒಂದು ನಿಮಗೆ ಕಂಟೈನರ್ಗೆ ಹಾಕ್ಕೊಳ್ಳಿ. ಸೊ ಯಾವ ಶೇಪ್ ಬೇಕು ಆ ಶೇಪು, ನಾರ್ಮಲಾಗಿ ಸ್ವೀಟ್ ಬಾಕ್ಸ್ ಇದ್ರೆ ಮನೇಲಿ ಅದಕ್ಕೆ ಹಾಕಿ. ಅಥವಾ ಸ್ಮೆಲ್ಲಂತೂ
ಮೈಸೂರು ಪಾಕ್ ಒಂದು ಶಾಪ್ಗೆ ಹೋಗ್ತೀವಿ ನೋಡಿ, ಅಲ್ಲಿ ರಿಯಲಾಗಿ ಮಾಡ್ತಾರಲ್ಲ ಒರಿಜಿನಲ್ ಪ್ಲೇಸ್ಗೆ, ಅಲ್ಲಿ ಹೋದಾಗ ಹೇಗೆ ಬರುತ್ತೋ ಹಾಗೆ ಸ್ಮೆಲ್ ಇದೆ. ಸೊ ಈಗ ಇದು ಗೋಲ್ಡನ್ ಕಲರ್ ಬಂದಿದೆ. ಸೊ ಇದನ್ನು ನಾವು ಒಂದು ವೆಜಲ್ಗೆ ಹಾಕೊಳ್ಳೋಣ. ಸೊ ಸೀತಾ ಇದೆಯಲ್ಲ ಅದೆಲ್ಲ ಸೀಬಾರ್ದು. ವೈ ಬಿಕಾಸ್ ಅಂದರೆ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಅದು ಆಗ್ತಿದೆ. ಸೊ ಈಗ ಬನ್ನಿ ಇದನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ನಾನು ಒಂದು ವೆಜಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ನಾನೇನು ಮಾಡಿದ್ದೀನಿ ಅಂದರೆ ಊಟದ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಜಾಸ್ತಿ ಕ್ವಾಂಟಿಟಿ ಮಾಡೋಣ. ಫಸ್ಟ್ ಟೇಸ್ಟ್ ಮಾಡಬೇಕಿನ್ನ. ಸೊ ಇದನ್ನು ಟೇಸ್ಟ್ ಮಾಡೋದು ಹೇಗೆ ಅಂದರೆ, ನೀವು ಇದನ್ನು ಆಲ್ಮೋಸ್ಟ್ 3 to 4 ಅವರ್ಸು ರೂಮ್ ಟೆಂಪ್ರೇಚರ್ಲೇ ಮಡಗಿ, ಏನು ಫ್ರಿಡ್ಜ್ಗೆ ಮಾಡೋಕ್ಕೆ ಹೋಗ್ಬಿಡಿ. ಸೊ ರೂಮ್ ಟೆಂಪ್ರೇಚರ್ಲೇ ಮಡಗಿ ಒಂದು 3 to 4 ಅವರ್ಸ್ ಆದಮೇಲೆ ಟೇಸ್ಟ್ ಮಾಡಿ. ನಾನು ಟೇಸ್ಟ್ ಮಾಡೋಣ. ಫಸ್ಟ್ ಟೈಮ್ ಮಾಡ್ತಿರೋಂತಹ ಒಂದು ಮಿಲ್ಕಿ ಕೇಕ್ ಅಂತ ಹೇಳ್ಬೋದು. ಸೊ ಪಲಾಕಾಡ್ ಅಂತ ಹೇಳ್ತಾರೆ ಆ ಒಂದು ಆಡುಭಾಷೆಯಲ್ಲಿ. ಸೊ ನೋಡೋಣ ಬನ್ನಿ ಹೇಗೆ ಚೆನ್ನಾಗಿರುತ್ತಾ ಇಲ್ವಾ ಅಂತ. ಸೊ 3 to 4 ಅವರ್ಸ್ ಆದಮೇಲೆ ಸಿಗ್ತೀನಿ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡಿ ನೋಡೋಣ. ಆ್ಯಕ್ಚುಲಿ ಏನಾಯಿತು ಅಂದರೆ, ಇಲ್ಲಿ ಇದ್ದಿದ್ದಂಥ ಒಂದೇ ಒಂದು ಏನಂತಾರೆ ಚಿಕ್ಕದೊಂದು ಸ್ವಲ್ಪ ಚೂರಿದ್ದು ಬಾಯಿಗೆ ಹಾಕ್ಕೊಂಡೆ. ಟ್ರಸ್ಟ್ ಮಿ ಗೈಸ್, ನಿಜ ನೀವು ಅಂಗಡಿ ಸ್ವೀಟ್ ಥರ ಬಿಟ್ಬಿಡ್ತೀರಾ, ಅಷ್ಟು ಸಖತ್ತಾಗಿದೆ. ಸೊ ಇದಕ್ಕೆ ಏನು ಮಾಡ್ತೀರಾ ಅಂದರೆ, ನಿಮ್ಗೆ ಫೇವ್ರೇಟ್ ಆದಂಥ ಏನು ಡ್ರೈ ಫ್ರೂಟ್ಸ್ನ ವ್ಯಾನಿಷ್ ಮಾಡಿ ಹಾಕಿ. ಸೊ ಅದ್ರ ಮೇಲೆ ಆಗುತ್ತೆ. ಸದ್ಯಕ್ಕೆ ನಾನು ಹಾಕಿಲ್ಲ, ಆಮೇಲೆ ಹಾಕ್ತೀನಿ. ಸ್ವಲ್ಪ ಈಗ ತಿಂದಾಗಲೇ ಒಂಥರ ಲೈಕ್ ಕೇಕ್ ಹೇಗಿರುತ್ತೆ ಅಂತ ಏನೋ ಹೇಳ್ತಾರೆ ದೊಡ್ಡ ದೊಡ್ಡ ಅಂಗಡಿಗಳು, ಯಾವುದೋ ಮೈಸೂರು ಪಾಕಲ್ಲಿ ದೊಡ್ಡ ಅಂಗಡಿ, ಅಲ್ಲೆಲ್ಲ 1,000 ರೂಪಾಯಿ 100 ರೂಪಾಯಿ kg ಹಂಗೆ ಹಿಂಗೆ ಅಂತಾರೆ. ನನಗಂತೂ ಅದೇ ಫೀಲ್ ಕೊಡ್ತು. ನಾನು ಮಾಡಿದ್ದೀನಿ ಅಂತಲ್ಲ, ಟೇಸ್ಟ್ ಇದ್ದಿದ್ದೇ ಹಾಗೆ, ನನಗೆ ಫೀಲ್ ಕೊಟ್ಟಿದ್ದೇ ಹಾಗೆ. ಸೊ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಯಾರು ಮೆನ್ಷನ್ ಮಾಡ್ತೀರಾ ಬೇಕು ಅಂತ, ಅವ್ರಿಗೆ ಮತ್ತೆ ನನ್ನ ಕೈಯಾರೆಯಿಂದನೇ ಇದಕ್ಕಿಂತ ಇನ್ನೂ ಚೆನ್ನಾಗಿ ಎಫರ್ಟ್ ಹಾಕಿ ಕಳಿಸ್ಕೊಡ್ತೀನಿ. ಸೊ ಯಾರಿಗಾರ ಬೇಕು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ನೋಡೋಣ ಈಗ ಅದು ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಸೊ ನಾವು ವೀಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ, ನೀವು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್ ಫಾರ್ ಮೈ ಲವ್ಡ್ ಒನ್ಸ್ ಅಂತ ಹೇಳ್ಬೋದು. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರೋರಿಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿರಲಿ ಅಂತ ಹೇಳಿ ಚಾನಲ್ ಓಪನ್ ಮಾಡಿರೋದು. ಅದು ಬಿಟ್ಟರೆ ಬೇರೆ ಥರ ದುಡ್ಡು ಮಾಡಬೇಕು ಎಲ್ಲ ಸದ್ಯಕ್ಕೆ ಯಾವುದೂ ಆಸೆ ಇಲ್ಲ. ಸೊ ಅದಕ್ಕೆ ಇನ್ನೊಂದು ಚಾನಲ್ ಬೇಕಾದ್ರೆ ಓಪನ್ ಮಾಡೋಣ. ಸೊ ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಫ್ಯಾಮಿಲಿಗೋಸ್ಕರ ಟೈಮ್ ಕೊಡಿ, ಅವ್ರಿಗೋಸ್ಕರ ನಿಮಗೆ ಇಷ್ಟ ಆಗೋಂಥ ಡೆಸರ್ಟ್ ಮಾಡಿ ಕೊಡಿ. ಸೊ ಆ ಮಜಾನೇ ಬೇರೆ ಅಂತ ಹೇಳ್ತಾ. ಸೊ ನೋಡೋಣ ನೆಕ್ಸ್ಟ್ ಅದು ಕೇಕ್ ಎಲ್ಲ ಆದಮೇಲೆ 3 to 4 ಅವರ್ಸ್ ಸಿಗ್ತೀನಿ ಆದಮೇಲೆ. ಸೊ ಕಾಲೇಜಿಗೆ ಹೋಗಿ ಬಂದು ತಿಂತೀನಿ. ಟೇಸ್ಟ್ ಮಾತ್ರ ನಿಜ ಇಲ್ಲೇ ಐತೆ, ಸೂಪರಾಗಿ ಐತೆ ಕೇಕ್. ನನಗೆ ಸ್ವೀಟ್ ಅದು ಇಷ್ಟ ಆಗಿದೆ. ಅದು ಈಗ ಹೆಸ್ರು ಗೊತ್ತೈತೆ, ಇದೇನಾ ಅದು ಅನಿಸ್ತೈತೆ. ನಾನು ಅಂಗಡಿ ತಗೊಂಡು ತಿಂದಿದ್ದೀನಿ, ಅದು ಸಿಗೋದೇ ಒಂಥರ ಕಮ್ಮಿ ಅಂತಾರೆ, ಜಾಸ್ತಿ ಅಂತಾರೆ. ಸೊ ಆ ಕಾಸು ಈಗ ತಿಂದಾದ್ಮೇಲೆ ಇಷ್ಟೇನಾ, ಇಷ್ಟಕ್ಕೆ 1,000 ರೂಪಾಯಿ ಹೇಳ್ತಾರೆ kg ಅನಿಸ್ಬಿಡ್ತು. ಸೊ ಬನ್ನಿ ನಿಮಗೆ ನೆಕ್ಸ್ಟ್ ಒಂದು 3 to 4 ಅವರ್ಸ್ ಆದ್ಮೇಲೆ ಸಿಗ್ತೀನಿ. ಆಗಲೇ ಹೇಳ್ದಂಗೆ ಎಲ್ಲ ರೆಡಿಯಾಗಿದೆ, ಬಿಟ್ಟಿದ್ದೀನಿ ಒಂದು 2 ಅವರ್ಸ್ ಮೇಲೆ ಆಗಿದೆ. ಸೊ ಇದನ್ನು ಟೇಸ್ಟ್ ಮಾಡೋಕೊಡೋಣ ಅಂದರೆ ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ. ಸೊ ನಿನ್ನೆ ಬರ್ತಾರೆ ವಿಶ್ ಮಾಡೋರು ಪಾಪ ಸುಮ್ಮನೆ ಆದರು. ಸೊ ನಾನು ಟ್ರೀಟ್ ಅಂತಿದ್ದ, ಇದನ್ನೇ ಟ್ರೀಟ್ ಪ್ರಕಾರ ಕೊಟ್ಬಿಡೋಣ ಅಂತಿದ್ದೀನಿ. ಬಟ್ ಈಗ ಟೇಸ್ಟ್ ನೋಡಿದೆ, ಅದೇನೋ ಹೇಳ್ತಾರಲ್ಲ, ಸ್ವಲ್ಪ ತಿಂತಿದ್ರೂ ಅಷ್ಟು ಚೆನ್ನಾಗಿದೆ. ನೋಡೋಕೆ ಚೆನ್ನಾಗಿ ಕಾಣಿಸ್ತಿದ್ದೇ ಇರ್ಬೋದು, ಬಟ್ ಟೇಸ್ಟ್ ಮಾತ್ರ ಅಲ್ಟಿ ಆಗಿದೆ. ಸೊ ನೆಕ್ಸ್ಟು ಕಮೆಂಟ್ ಮಾಡಿ ಯಾರಿಗಾರ ಕ್ಲೀನಾಗಿ ಇನ್ನೂ ಸೊ ಏನೇನೋ ಫಾಲ್ಟ್ ಆಗಿದೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ಸಾಕಾತಾಗಿ ಬರೋಕ್ಕೆ ಮಾಡ್ಕೊಡ್ತೀನಿ. ಮಾತ್ರ ಹೆಂಗೆ ಹೇಳ್ಬೇಕು ಅಂದರೆ, ಸುಮ್ಮನೆ ಯುಗಾದಿ ಅದಿದು ಹಬ್ಬದಲ್ಲಿ ಸ್ವೀಟ್ ತೊಗೋತಾರಲ್ಲ, ಅದೇ ಆಯ್ತು ಪೂಜೆ ಮಾಡ್ಬೇಕಾರೆ ಸುಮ್ಮನೆ ವೇಸ್ಟ್ ನಾನೇ ಮಾಡ್ಕೊಂಡು ಪೂಜಿನ, ಅಷ್ಟು ಸಖತ್ತಾಗಿದೆ. ಮತ್ತು ಈಗ ಅವ್ರು ಕೊಡೋದಕ್ಕಿಂತ ಇದರಲ್ಲಿ ಬಜೆಟ್ ಫ್ರೆಂಡ್ಲಿನೇ ಇದೇ. ಹೋದರೆ ಇಷ್ಟಕ್ಕೇನೆ ಒಂದು 50 ರೂಪಾಯಿ 20 ರೂಪಾಯಿ 30 ರೂಪಾಯಿ ತಗೋತಾರೆ. ಸೊ ನಾವೇ ಮಾಡೋಣ. ಸೊ ಕಮೆಂಟ್ ಹಾಕಿ, ನಿಮಗೂ ಬೇಕಾದ್ರೆ ನನ್ನ ಕೈ ಯಾರನ್ನೇ ಮಾಡಿ ಕೊಡ್ತೀನಿ. ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತೇಳಿ. ಅಲ್ಲಿವರೆಗೂ ನೋಡ್ತಾ ಇರಿ SG Pro 30.